ಅಣ್ಣ ಅಣ್ಣ ಏನೋ ಮಾಡ್ದಣ್ಣ ನೀನು. ನಿನ್ನೆ ಮುಂಬೈ ಗೆಲ್ಲುತ್ತೆ ಅಂತ ಹೇಳಿ ಚೆನ್ನೈಗೆ ಹೋಯ್ತಲ್ಲೋ ಅಣ್ಣ. ಅಣ್ಣ ಏನೋ ಮಾಡಿದೆ ಅಣ್ಣ ನೀನು. ಇವತ್ತಾದರೂ ನಿಜವಾಗ್ಲೂ ಹೇಳೋಣ ಪ್ಲೀಸ್ ಅಣ್ಣ, ಹೇಳ್ತಿರಲ್ಲಣ್ಣ. ಇವತ್ತಾದರೂ ಕರೆಕ್ಟ್ ಹೇಳಬೇಕು ಅಣ್ಣ. ಆಯ್ತಣ್ಣ, ಏನು ಮಾಡಿದೆ ಅಣ್ಣ ನೀನು. ನಿನ್ನೆ ನಮ್ಮ ಮ್ಯಾಚೇ ಹೋಯ್ತಿಲ್ಲಣ್ಣ. ಹೇಳೋಣ ಇವತ್ತಾದರೂ. ಇವತ್ತು ನಾನು ನಿನ್ನೇನು ಮುಂಬೈ ಸೋತೋಯ್ತು ನಾನು ಹೇಳೋ ಪ್ರಕಾರ. ಆದರೆ ಮಧ್ಯಾಹ್ನ ಹೇಳಿದ್ದು ಹೈದರಾಬಾದ್ಗೆ ಹೊತ್ತು ಹೈದರಾಬಾದು ವಿನ್ನರ್ ಆಯಿತು. ಹಾಗಾಗಿ ಸಂಜೆ ಹೇಳಿದ್ದು ಮುಂಬೈ ಗೆಲ್ಲುತ್ತೆ ಅಂತ ಹೇಳಿದ್ದೆ. ಆದರೆ ಮುಂಬೈ ಯಾವುದೋ ಕಾರಣದಿಂದ ಮುಂಬೈ ಸೋತೋಯ್ತು, ಚೆನ್ನೈ ಗೆದ್ದಿತ್ತು. ಹಾಗಾಗಿ ಇವತ್ತು ನಾ ಯಾರು ಗೆಲ್ಬಹುದು ಅಂತ ಹೇಳೋದಿದ್ರೆ, ಏನು ಹೇಳ್ತಿದ್ಯಾ ತಡಿಯೋ. ಸುಮ್ಮನೆ ತಾನೇ ನೀನು ಮುಂಬೈ ಗೆಲ್ಲುತ್ತೆ ಅದು ಇದು ಅಂತ ಮ್ಯಾಚ್ ನಾ ಹೇಳ್ತೀನಿ ತಡಿಯೋ. ಇವನು ಮಾತೇನು ಕೇಳ್ತೀರಾ? ಇರ್ಲಿ ಹೋಗ್ತೀನಿ ಅಂತ ಇವನ್ ಮಾತು ಕೇಳಿದ್ರು ಎಷ್ಟೇ. ಸುಮ್ನೆ ನಾನು ಹೇಳ್ತೀನಿ, ನಾನು ಹೇಳೋ ಪ್ರಕಾರನೇ ಬಂದು ಯಾರು ಕೇಳ್ತಾರೆ? ಹೌದಿಲ್ಲ, ಎದ್ದೋಳ ಪ್ರಕಾರನೇ ಬಂದೀನಿ. ಇರ್ಲಿ ಎದ್ದೋಳ. ಅಯ್ಯೋ ನಾನು ಹೇಳ್ತೀನಿ ಅಂತ ನಡಿಯೋ ನಡೆ ತಾನೇ ಬಂದಿದೆ ಮುಂಬೈ. ಹಾಗಾಗಿ 2025 ಈ ವರ್ಷ ಕೂಡ ಚೆನ್ನೈ ವಿರುದ್ಧ ಸೋತಿದೆ ಮುಂಬೈ. ಹಾಗಾಗಿ ಮುಂಬೈ ಸೋತಿದೆ. 2013ರಲ್ಲಿ ಸೋತಿದೆ ಮತ್ತು 12-13 ವರ್ಷ ಆದರೂ ಹಿಂಗೆ ಫಸ್ಟ್ ಮ್ಯಾಚ್ ಸೋತಾನೆ ಬಂದಿದೆ. ಅದಕ್ಕೆ 2025ರಲ್ಲಿ ಕೂಡ ಚೆನ್ನೈ ವಿರುದ್ಧ ಸೋತಿದೆ, ಅಷ್ಟೇ ಡಿಫ್ರೆಂಟು. ಹಾಗಾಗಿ ಚೆನ್ನೈ ಗೆದ್ದಿದೆ. ಈಗ ನಾ ಹೇಳೋ ಪ್ರಕಾರ ಏನಂದರೆ, ಡೆಲ್ಲಿ ಲಕ್ನೋನಲ್ಲಿ ನನ್ನ ಪ್ರಕಾರ ಡೆಲ್ಲಿ ಗೆಲ್ಬಹುದು. ಯಾಕೆಂದರೆ ಡೆಲ್ಲಿ ಗೆಲ್ಲುತ್ತೆ ಅಂತ ಅನಿಸುತ್ತೆ. ಟಾಸ್ ಆದರೆ ಬ್ಯಾಟಿಂಗ್ ತಗೊಂಡ್ರೆ ಲಕ್ನೋ ಎಲ್ಲ ಗೆಲ್ಲಲ್ಲ. ಹಾಗಾಗಿ ಡೆಲ್ಲಿ ಗೆಲ್ಬಹುದು ಅಂತ ನನ್ನ ಪ್ರಕಾರ ಇದೆ. ಇದನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್, ನಮಸ್ತೆ.